ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಿಜೆಪಿಯವರು ಗೋಡ್ಸೆ ವಂಶಸ್ಥರು ಎಂಬ ಕಾಂಗ್ರೆಸ್ನವರ ಆರೋಪಕ್ಕೆ ಗಾಂಧೀಜಿಗೆ ಗೋಡ್ಸೆ ಹೊಡೆದಿದ್ದು ಒಂದೇ ಗುಂಡು, ಇನ್ನೆರಡು ಗುಂಡುಗಳು ಎಲ್ಲಿಂದ ಬಂದವು? ಒಂದು ಗುಂಡು ಗೋಡ್ಸೆ ಹೊಡೆದಿದ್ದು ಎಂದು ಕೋರ್ಟ್ನಲ್ಲಿ ವಾದ ವಿವಾದವಾಗಿದೆ. ಇನ್ನೆರಡು ಗುಂಡುಗಳನ್ನ ನೆಹರು ಹೊಡೆಸಿದ್ದಾರಾ? ನಮಗೆ ಸಂಶಯವಿದೆ. ಗಾಂಧಿ ಅವರನ್ನ ಕೊಲ್ಲಿಸಿದ್ದು ನೆಹರು ಅವರೇ. ನೆಹರು ಅವರಿಗೆ ಸರ್ವಾಧಿಕಾರಿ ಆಗುವ ಹಂಬಲವಿತ್ತು. ಅದಕ್ಕೆ ಅವರೇ ಗಾಂಧಿಯನ್ನ ಕೊಲ್ಲಿಸಿದ್ದಾರೆಂದು ಶಾಸಕ ಬಸನಗೌಡ ಯತ್ನಾಳ್ ಗಂಭೀರವಾಗಿ ಆರೋಪಿಸಿದ್ದಾರೆ. ಗಾಂಧಿಗೆ ಏನು ಸಂಬಂಧ ರೀ? ಅವರೆಲ್ಲ ಒರಿಜಿನಲ್ ಗಾಂಧಿಗಳಂತ. ಗೋಡ್ಸೆ ಅವ್ರು ಹೊಡೆದಿದ್ದು ಒಂದೇ ಗಾಂಧಿ. ಇನ್ನೇ ಎರಡು ಗೋಳಿ ಎಲ್ಲಿಯೂ ಬಂದವು. ಗಾಂಧಿ ಶರೀರದಲ್ಲಿ 3 ಗೋಳಿ ಅದು. ಒಂದು ಗೋಲಿ ನಾಥುರಾಮ್ ಗೋಡ್ಸೆ ಅಂತ ಇದನ್ನು ಒಪ್ತಾರೆ, ಕೋರ್ಟ್ನಾಗೆ ಆಗೈತಿ. ಇನ್ನು 2 ಗೋಳಿ ಯಾರು ಹೊಡೆದ್ರು? ನೆಹರು ಹೊಡ್ಸದ? ನಮಗೆ ಸಮಸ್ಯೆ ಐತಿ, ಜವಾಹರ್ಲಾಲ್ ನೆಹರೂನೇ ಗಾಂಧಿನ ಹೊಡ್ಸದ. ಯಾಕಂದ್ರೆ ನೆಹರುಗೆ ಒಟ್ಟು ಸರ್ವಾಧಿಕಾರಿ ಆಗ್ಬೇಕನ್ನೋಂಥದ್ದಿತ್ತು. ಅದಕ್ಕೆ ಗಾಂಧಿನ ಹೊಡ್ಸೋದವರು ಗೋಡ್ಸೆನ ಗುಂಡಿಗೆ ಪ್ರಾಣ ಹೋಗಿಲ್ಲ. ಇನ್ನು 2 ಗುಂಡುಗಳು ಯಾರು? ಇದು ಕೋರ್ಟ್ನಾಗ ಆಗಿದ್ದಿದ್ದು. ಬ್ರಿಟಿಷ್ ನ್ಯಾಯಾಧೀಶರ ಮುಂದೆ ಆದಂಥ ವಾದ ವಿವಾದದಲ್ಲಿ ಇನ್ನೂ 2 ಗುಂಡುಗಳು ಯಾರು? ಹಂಗಾದ್ರೆ ನೆಹರುನ ಹೊಡ್ಸೋಣ. ಗಾಂಧಿನ ಹೊಡ್ಸೋದವ್ರು ನೆಹರು. ನಾಥುರಾಮ್ ಗೋಡ್ಸೆ ಒಂದೇ ಹೊಡೆದಕ್ಕೆ 2 ಬೇರೆ ಬೇರೆ ಕಡೆ ಬಂದು. ನಿಮ್ಮ ವಿರೋಧಿ ಬಣ ಏನಿದೆ ದೆಹಲಿಗೆ ಹೋಗ್ತಾರಂತ, ದೂರು ಕೊಡ್ತಾರಂತ. ದೆಹಲಿಗೆ ಹೋಗಲಿ, ನೀವು ವಾಷಿಂಗ್ಟನ್ಗೆ ಹೋಗಲಿ, ಎಲ್ಲಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.